ಬಿಸಿಲಿನ ತಾಪಮಾನ ಹೆಚ್ಚಾಯಿತು, ಊಟ ಸೇರಲ್ಲ, ನೀರು ಜಾಸ್ತಿ ಬೇಕು, ಸ್ಟೋರ್ ಆಗಿರೋ ಎನರ್ಜಿ ಚೆನ್ನಾಗಿ ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕರಗಿದಾಗ ಹೊರಗೆ ಬರಬೇಕಲ್ಲ. ನೋಡಿ, ಯಾವುದೇ ಆಹಾರ ಮಾಂಸದಲ್ಲಿತ್ತು, ಮೇದದಲ್ಲಿತ್ತು, ಇನ್ಯಾವುದೋ ಧಾತುವಿನಲ್ಲಿತ್ತು, ಅದು ಕರಗಿತು, ಲೋಳೆ ಥರ ಬಂತು, ರಕ್ತಕ್ಕೆ ಸೇರ್ತು, ಹೊರಗೆ ಹೋಗಲಿಲ್ಲ, ಬಂದಿಲ್ಲಿ ಕಾಟ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೇ ನಾವು ಅಸ್ತಮ ಅಂತ ಕರಿತೀವಿ. ಇದನ್ನು ತೆಗೆಯೋದಕ್ಕೆ ವಿರೇಚನ ಅನ್ನೋ ಪ್ರಕ್ರಿಯೆ ಇದೆ. ಅದನ್ನು ಬಿಟ್ಟರೆ ಶಮನೌಷಧಿಗಳು ಅಂತ ಇರ್ತದೆ. ಈ ವಿಧಾನಗಳಿಂದ ಚೆನ್ನಾಗಿ ಬಿಸಿಲು ಬಂತು, ಗ್ರೀಷ್ಮ ಋತುವಿನಲ್ಲಿ, ವರ್ಷ ಋತುವಿನಲ್ಲಿ ಚೆನ್ನಾಗಿ ಪ್ರಕೋಪನ ಆಯಿತು, ವಾತ ಗಡ್ಡೆ ಹಾಕಿ ಕೂತ್ಕೋತದೆ. ಇದನ್ನು ಆಯುರ್ವೇದ ಈ 3 ಪದ್ಧತಿಗಳನ್ನ ಹೇಳ್ತದೆ. ಯಾವುದನ್ನಾದರೂ ಅನುಸರಿಸಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಬೇಸಿಗೆಯಲ್ಲಿ ಕಫ ಹೆಚ್ಚಾಗುವಂಥದ್ದು, ಅಸ್ತಮ ಬರುವಂಥದ್ದು, ಚರ್ಮದ ವ್ಯಾಧಿಗಳು ಬರುವಂಥದ್ದು. ಈ ಅಸ್ತಮ ಅನ್ನುವಂಥದ್ದು ಸಾಮಾನ್ಯ ಚಳಿಗಾಲಕ್ಕೆ ಬರುತ್ತೆ, ಮಳೆಗಾಲಕ್ಕೆ ಬರುತ್ತೆ ಅಂತ ಪ್ರತೀತಿ ಇದೆ. ವಾಸ್ತವದಲ್ಲಿ ನಿಜವಾದ ಅಸ್ತಮ ಅವೆಲ್ಲರೂ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಬರುವಂಥದ್ದು ನಿಜವಾದ ಅಸ್ತಮ ಇರಲಿಕ್ಕಿಲ್ಲ. ಅವಕ್ಕೆ ಇನ್ನೇನೋ ಕಾರಣ ಇಟ್ಕೊಂಡು ಅದು ಅಸ್ತಮ ರೀತಿ ಎಕ್ಸಿಬಿಟ್ ಆಗ್ತಿರ್ತದೆ, ತೋರಿಸ್ತಾ ಇರ್ತದೆ. ಬೇಸಿಗೆ ಕಾಲದಲ್ಲಿಯೇ ನಿಜವಾದ ಅಸ್ತಮ ಹೊರಗೆ ಬರುವಂಥದ್ದು. ಆಯುರ್ವೇದ ಇದನ್ನು ಸ್ಪಷ್ಟವಾಗಿ ಹೇಳ್ತದೆ. ಯಾಕಂದರೆ ವಸಂತ ಋತು ಕಫ ಪ್ರಕೋಪ ಕಾಲ ಅಂತ. ಕಫವನ್ನು ಹೆಚ್ಚು ಉಕ್ಕಿ ಹರಿಯಂಗೆ ಮಾಡುವಂಥದ್ದು ಋತು ಯಾವುದು ಅಂದರೆ ಅದು ವಸಂತ ಋತು. ವಸಂತ ಋತು ಅಂದರೆ ಯುಗಾದಿ ನಂತರ ಬೇಸಿಗೆ ಏನು ಪ್ರಾರಂಭ ಆಗುತ್ತಲ್ಲ, ಇದನ್ನು ವಸಂತ ಋತು ಅಂತ ಕರಿತೀವಿ. ಯಾಕೆ ಹಾಗೆ? ಬೇಸಿಗೆಯಲ್ಲಿ ಯಾಕೆ ಅಷ್ಟೆಲ್ಲ ಬೆವರು ಹೋಗ್ತಾ ಇರ್ತದೆ, ಅಷ್ಟೆಲ್ಲ ಆಗ್ತಾ ಇರ್ತದೆ, ಆದರೂ ಕಫ ಯಾಕೆ ಹೆಚ್ಚಾಗುತ್ತೆ? ಚಳಿಗಾಲದಲ್ಲಿ ಹೆಚ್ಚಾಗಬೇಕು, ಮಳೆಗಾಲದಲ್ಲಿ ಹೆಚ್ಚಾಗಬೇಕಲ್ವಾ? ಇದಕ್ಕೊಂದು ಉದಾಹರಣೆ ಹೇಳ್ತಾರೆ ಆಚಾರ್ಯರು, ತುಂಬ ಚೆನ್ನಾಗಿದೆ. ಹಿಮಾಲಯ ಇದೆಯಲ್ಲ, ಚೆನ್ನಾಗಿ ಚಳಿಗಾಲದಲ್ಲಿ ಅದೆಲ್ಲ ಚೆನ್ನಾಗಿ ಹೊತ್ಕೊಂಡು ಹಿಮ ಬಿದ್ದು ತುಂಬ ದಪ್ಪ ಆಗಿರ್ತದೆ. ಹಿಮಾಲಯದೆಲ್ಲ ಬೆಲ್ಟ್ಗಳು ಹತ್ತಡಿ ಎಲ್ಲ ಹಿಮ ಬೀಳ್ತದೆ. ಬೇಸಿಗೆ ಬಂದ ತಕ್ಷಣ ಏನಾಗುತ್ತದು? ಆ ಬಿಸಿಲಿಗೆ ಕರಗಿ ನದಿಗಳೆಲ್ಲ ಉಕ್ಕಿ ಹರಿಯುತ್ತದಲ್ಲ, ಹಾಗೆ ನಮ್ಮ ಚಳಿಗಾಲದಲ್ಲಿ ಕಫ ಅನ್ನೋಂಥದ್ದು, ಚಳಿಗಾಲದಲ್ಲಿ ಹಸು ಜಾಸ್ತಿ ಆಗ್ತದೆ, ಚೆನ್ನಾಗಿ ಊಟ ಮಾಡ್ತೀವಿ, ಸ್ಟೋರ್ ಆಗ್ತಾ ಹೋಗ್ತದೆ. ಅದು ಕಫ ಅಂತ ನೀವು ಕರಿಬೇಡಿ, ಎನರ್ಜಿ ಅಂತ ಅಂದ್ಕೊಳ್ಳೋಣ. ಎನರ್ಜಿ ಚೆನ್ನಾಗಿ ಸ್ಟೋರ್ ಆಗ್ತಾ ಇರ್ತದೆ. ಯಾಕಂದ್ರೆ ಜಾಸ್ತಿ ತಿಂತೀವಿ, ಜಾಸ್ತಿ ಆಹಾರ ಪಚನ ಮಾಡೋ ಶಕ್ತಿ ಇರ್ತದೆ. ಜೊತೆಗೆ ರಾತ್ರಿ ಕಾಲ ಜಾಸ್ತಿ ಆದರೆ ಜಾಸ್ತಿ ನಿದ್ದೆನೂ ಮಾಡ್ತೀವಿ ಆ ಕಾಲದಲ್ಲಿ. ಸೊ ಬೆಳಗಿನ ಜಾವ ಏನು ಎದ್ದೇಳೋದಿಲ್ಲ ಚಳಿಗಾಲದಲ್ಲಿ. ರಾತ್ರಿ ತುಂಬ ಲೇಟ್ ಏನು ಮಾಡಲ್ಲ, ಯಾಕಂದರೆ ಬೇಗ ಕತ್ಲಾಗುತ್ತೆ. ಸೊ ಇವೆಲ್ಲವೂ ಇರೋದ್ರಿಂದ ಶರೀರದಲ್ಲಿ ಶಕ್ತಿ ಸಂಚಯ ಆಗ್ತಾನೇ ಬರ್ತದೆ. ಫೆಬ್ರವರಿ ಶಿವರಾತ್ರಿ ನಂತರ ಬಿಸಿಲಿನ ತಾಪಮಾನ ಹೆಚ್ಚಾಯಿತು, ಊಟ ಸೇರಲ್ಲ, ನೀರು ಜಾಸ್ತಿ ಬೇಕು, ಸ್ಟೋರ್ ಆಗಿರೋ ಎನರ್ಜಿ ಚೆನ್ನಾಗಿ ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕರಗಿದಾಗ ಹೊರಗೆ ಬರಬೇಕಲ್ಲ. ನೋಡಿ, ಯಾವುದೇ ಆಹಾರ ಒಳಗೆ ಹೋಗುವಾಗಲೂ ಕಫ ಆಗಿ ಒಳಗೆ ಹೋಗಿ ಸ್ಟೋರ್ ಆಗುತ್ತೆ. ಇದು ಕಡ್ಡಾಯ. ಇದು ಕಫ ಅಂದರೆ ಈ ಉಗಿಯೋ ಕಫ ಅಲ್ಲ, ಅದು ಜಿಡ್ಡಿನಂಥ ಅಂಟಿನಂಥ ಅಂಶ. ನೀವು ಯಾವಾಗಾರು ವಾಂತಿ ಆದಾಗ ಲೋಳೆ ಥರ ಬರ್ತದಲ್ಲ, ಅದು. ಯಾವುದೇ ಆಹಾರ ಮೊದಲು ಅದು ಅಂಟಿನ ಥರ ಕನ್ವರ್ಟ್ ಆಗುತ್ತೆ, ಅದಾದಮೇಲೆ ಶರೀರದೊಳಗೆ ಸ್ಟೋರ್ ಆಗುತ್ತೆ. ಈಗ ಉಲ್ಟಾ ಆಗಬೇಕೀಗ, ಅಲ್ಲಿ ಕರಗಿ ಮತ್ತು ಅಂಟಿನ ಥರ ಇಲ್ಲಿ ಬಂದು ಶರೀರದಿಂದ ಹೊರಗೆ ಹೋಗಬೇಕಾಗಿತ್ತು, ಹೊರಗೆ ಹೋಗಲ್ಲ, ಈ ಸ್ಟೇಟಸಲ್ಲಿ ಉಳ್ಕೊಳ್ತದೆ. ಈ ಉಳ್ಕೊಂಡಿರ್ತಕ್ಕಂಥದ್ದನ್ನೇ ಅಸ್ತಮ ಆಗಿ ಕಾಟ ಕೊಡೋದು. ಅದು ಯಾವುದು ಜಿಡ್ಡಿನಂಶ ಕಫ ಏನು ಉಳ್ಕೊಳ್ತಲ್ಲ, ಮಾಂಸದಲ್ಲಿತ್ತು, ಮೇದದಲ್ಲಿತ್ತು, ಇನ್ಯಾವುದೋ ಧಾತುವಿನಲ್ಲಿತ್ತು, ಅದು ಕರಗಿತು, ಲೋಳೆ ಥರ ಬಂತು, ರಕ್ತಕ್ಕೆ ಸೇರ್ತು, ಹೊರಗೆ ಹೋಗಲಿಲ್ಲ, ಬಂದಿಲ್ಲಿ ಕಾಟ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೇ ನಾವು ಅಸ್ತಮ ಅಂತ ಕರಿತೀವಿ. ಸೊ ಸ್ಟೋರ್ ಆಗಿರ್ತಕ್ಕಂತಹ ಎನರ್ಜಿ ಚಳಿಗಾಲದಲ್ಲಿ, ಹೇಮಂತ ಋತು, ಶಿಶಿರ ಋತುಗಳಲ್ಲಿ ಸ್ಟೋರ್ ಆಗಿರ್ತಕ್ಕಂಥದ್ದು ಈ ಋತುವಿನಲ್ಲಿ ಬಿಸಿಲಿನ ಪ್ರಭಾವದಿಂದ ಕರಗಕ್ಕೆ ಸ್ಟಾರ್ಟ್ ಆಗಿದ್ದರಿಂದ ಇದು ಅಸ್ತಮ ಅಥವಾ ತಮಕ ಶ್ವಾಸ ಹೆಚ್ಚಾಗಿ ಬರ್ತದೆ. ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಈ ಕಫವನ್ನು ಹೊರ ತೆಗಿಬೇಕು ಅಷ್ಟೇ. ಇದಕ್ಕೆ ಆಯುರ್ವೇದದವ್ರು ಏನು ಹೇಳ್ತಾರೆ ಅಂದರೆ, ವಮನ ಮಾಡಿಸಿ, ವಾಂತಿಯನ್ನು ಮಾಡಿಸಿ. ಇದೆಲ್ಲ ಭಾಳಷ್ಟು ಜನ ಕೇಳಿರ್ಬೋದು. ವಸಂತ ಋತುವಿನಲ್ಲಿ ವಮನ, ನಮ್ಮ ಸಂಸ್ಥೆಯಲ್ಲಿ ಕೂಡ ವಮನ ವಸಂತ ಅಂತ ನಾವು ಕಂಡಕ್ಟ್ ಮಾಡ್ತಾಯಿದ್ವಿ. ಸೊ ವಮನ ವಸಂತ ಅಂದರೆ ವಸಂತ ಋತುವಿನಲ್ಲಿ ವಮನ ಮಾಡಿಸಿ ಹೊರ ತೆಗೆದು ಹಾಕಿಬಿಡಿ ಅದನ್ನು ಅಂತ. ಸೊ ಹೊರಗೆ ತೆಗೆದು ಹಾಕೋದ್ರಿಂದ ಕಾಯಿಲೆ ಬರೋದು ಕಡಿಮೆ ಆಗ್ತದೆ, ಯಾವುದು ಅಸ್ತಮ ಬರೋದು ಕಮ್ಮಿ ಆಗುತ್ತೆ. ಇನ್ನೂ ಅನೇಕ ಚರ್ಮವ್ಯಾಧಿಗಳು ಕೂಡ ಕಡಿಮೆ ಆಗ್ತದೆ, ಅದು ಬೇರೆ ವಿಷಯ. ಅಥವಾ ಎಲ್ರಿಗೂ ವಮನ ಯೋಗ್ಯ ಅಲ್ಲ. ಇವತ್ತಿನ ಕಾಲದಲ್ಲಂತೂ ಖಂಡಿತವಾಗಿ ಎಲ್ರಿಗೂ ವಮನ ಯೋಗ್ಯ ಅಲ್ಲ. ಏನು ಮತ್ತು ಹಾಗಿದ್ರೆ ಏನು ಮಾಡ್ಬೋದು ಅಂದರೆ, ರಕ್ತದಲ್ಲಿ ಯಾವ ಕಫ ಅಂತ ಹೇಳಿತ್ತು ಇದನ್ನು ತೆಗೆಯೋದಕ್ಕೆ ವಿರೇಚನ ಅನ್ನೋ ಪ್ರಕ್ರಿಯೆ ಇದೆ. ಅದನ್ನು ಬಿಟ್ಟರೆ ಶಮನೌಷಧಿಗಳು ಅಂತ ಇರ್ತದೆ.
ಈ ವಿಧಾನಗಳಿಂದ ಆ ರಕ್ತದಲ್ಲಿ ಹೆಚ್ಚಾಗಿರ್ತಕ್ಕಂತಹ ಜಿಡ್ಡನ್ನು ಅಥವಾ ಶ್ಲೇಷ್ಮವನ್ನು ಅಥವಾ ಕಫವನ್ನು ಬಾಡಿಯಿಂದ ನಿರ್ಹರಿಸೋದು, ಅದರ ಪರಿಹಾರ ಮಾಡಿ ಹೊರತೆಗೆಯುವಂಥದ್ದು. ಇದಕ್ಕೆ ನಮ್ಮಲ್ಲೊಂದು ವರ್ಧಮಾನ ಪಿಪ್ಪಲಿ ಅಂತ ಒಂದು ವ್ಯವಸ್ಥೆಯೂ ಇದೆ. ಇದನ್ನು ಏಜ್ ನೋಡಿಕೊಂಡು, ಎಷ್ಟು ಕಫ ಸಂಚಯ ಆಗಿದೆ ನೋಡಿಕೊಂಡು, ಮೇಲ ಫಿಮೇಲ ನೋಡಿಕೊಂಡು, ಪ್ರಮಾಣ ತುಂಬ ಕಡಿಮೆ ಕೊಡಬೇಕಾ ಜಾಸ್ತಿ ವೆರೈಟಿ ಆಫ್ ಇವಿರುತ್ತವೆ. ಸೊ ಇವೊಂದು ಅದ್ಭುತವಾದ ಒಂದು ಚಿಕಿತ್ಸೆ ಅದು. ಮತ್ತು ನನಗೆ ಹಿಂದಿನ ವರ್ಷ ಬಾಧಿಸಿತ್ತು ಡಾಕ್ಟ್ರೇ, ಈ ವರ್ಷ ಏನೂ ಆಗಲಿಲ್ಲ. ಏನು ಸಿಂಪಲ್, 21 ದಿನ ಔಷಧಿ ಕೊಡ್ತೀವಿ ಅಥವಾ 15 ದಿನ ಔಷಧಿ ತೊಗೊಳ್ಳೋವಂಥದ್ದು. ಬೆಳಿಗ್ಗೆ ಒಂದು 6 ಗಂಟೆ ಒಂದಷ್ಟು ಔಷಧಿ ತೊಗೊಂಡ್ರೂ ಸಾಕು. ಬೆಳಗಿನಿಂದ ಮತ್ತೆ ಔಷಧಿ ತೊಗೊಳ್ಳೋವಂಥದ್ದು ಏನಿರಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ನೀರಲ್ಲಿ ಕಲಿಸ್ಕೊಂಡು ಕುಡಿಯುವಂಥದ್ದು. ಸೊ ಇಟ್ ಈಸ್ ಇನಫ್. ಕೆಲವ್ರಿಗೆ 7 ದಿನ ಕೊಡ್ತೀವಿ, ಕೆಲವ್ರಿಗೆ 15 ದಿನ ಕೊಡ್ತೀವಿ, ಕೆಲವ್ರಿಗೆ 21 ದಿನ ಕೊಡ್ತೀವಿ. ಇಟ್ ಈಸ್ ತುಂಬ ಸರಳವಾದ ಒಂದು ಪ್ರಕ್ರಿಯೆ. ಸೊ ಯಾರಿಗೆ ವಮನ ಆಗಲ್ವೋ ಅವ್ರಿಗೆ ವಿರೇಚನ, ಯಾರಿಗೆ ವಿರೇಚನ ಆಗಲ್ವೋ ಅವ್ರಿಗೆ ಈ ಚಿಕಿತ್ಸೆ. ಸೊ ಈ ವಿಧಾನಗಳಿಂದ ನಾವು ಕಫವನ್ನು ನಿರ್ವಹಿಸ್ಕೊಳ್ಳೇಬೇಕು. ಒಂದು ವೇಳೆ ಪರಿಹಾರ ಮಾಡಿಕೊಳ್ಳಿಲ್ಲ, ಸಮಸ್ಯೆ ಏನಾಗ್ಬೋದು? ಆಯುರ್ವೇದದವರು ಸ್ವಸ್ಥ ಪಂಚಕರ್ಮವನ್ನು ಚೆನ್ನಾಗಿ ಪ್ರಮೋಟ್ ಮಾಡೋದು. ಅಂದರೆ ಮುಂದೆ ಕಾಯಿಲೆ ಬರದಂಗೆ ನೋಡ್ಕೊಳ್ಳೋದನ್ನೇ ಈಗಲೇ ಮಾಡೋವಂಥದ್ದನ್ನು ತುಂಬ ನೋಡ್ಕೊಳ್ತಾರೆ. ಆಯುರ್ವೇದದವರು ಈ ಕಾಯಿಲೆ ಮುಂದೆ ಬರದಂಗೆ ತಡೆಯೋದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಸಂರಕ್ಷಣೆ ಅಂತ ಈ ಸ್ವಸ್ಥ ಪಂಚಕರ್ಮಗಳಿಂದ ಹೊರಗೆ ಹಾಕಿಬಿಡೋದು. ಅದು ವಾತ ಬಂದ ವಾತನ ಹೊರಗೆ ಹಾಕುವಂಥದ್ದು, ಕಫ ಜಾಸ್ತಿ ಆದ ಕಾಲದಲ್ಲಿ ಕಫವನ್ನು ಹೊರಗೆ ಹಾಕುವಂಥದ್ದು, ಪಿತ್ತ ಜಾಸ್ತಿ ಆದ ಕಾಲದಲ್ಲಿ ಪಿತ್ತವನ್ನು ಹೊರಗೆ ಹಾಕುವಂಥದ್ದು. ಈ ಪ್ರಕ್ರಿಯೆಯನ್ನು ಆಯುರ್ವೇದ ತುಂಬ ಚೆನ್ನಾಗಿ ಸಮರ್ಥವಾಗಿ ಮಾಡ್ತದೆ. ನಮ್ಮ ಕೇಂದ್ರಗಳಲ್ಲಿ, ಎಲ್ಲ ಕೇಂದ್ರಗಳಲ್ಲೂ ಮಾಡ್ತೀವಿ. ಎಲ್ಲ ವೈದ್ಯರು ಇದನ್ನು ಸೂಕ್ತವಾದದ್ದು, ಎಲ್ಲರಿಗೂ ಪಂಚಕರ್ಮನೇ ಬೇಕಾಗಿಲ್ಲ, ಬೇರೆ ಬೇರೆ ಔಷಧಿಗಳಿಂದ ಇದನ್ನು ಮಾಡ್ತೀವಿ. ಇದನ್ನು ಹೊರಗೆ ಹಾಕ್ತಾ ಇದ್ದರೆ ಏನಾಗ್ತದೆ ಅಂತ, ಹೊರಗೆ ಹಾಕ್ತಾ ಇದ್ದರೆ ಮುಂದೆ ಬರೋ ಋತು ಯಾವುದು? ಬೇಸಿಗೆ ಕಳೆದ ತಕ್ಷಣ ವರ್ಷಾ ಋತು, ಮಳೆಗಾಲ ಅಲ್ವಾ. ಈಗ ವಸಂತ ಬಂತು, ನೆಕ್ಸ್ಟ್ ಗ್ರೀಷ್ಮ ಬರುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಬೇಸಿಗೆ ಬರ್ತದೆ. ಅದಾದಮೇಲೆ ವರ್ಷಾ ಋತು ಬರುತ್ತೆ. ಈ ಕಾಲದಲ್ಲಿ ಏನಾಗುತ್ತೆ? ಈಗ ಉಳ್ಕೊಂಡಿರ್ತಕ್ಕಂಥ ಕಫ ಆ ಕಾಲಕ್ಕೆ ಏನಾಗುತ್ತೆ ಆ ಕಾಲಕ್ಕೆ ಅಂದರೆ ವರ್ಷಾ ಋತುವಿನಲ್ಲಿ ವಾತ ಜಾಸ್ತಿ ಆಗುತ್ತೆ ಶರೀರದಲ್ಲಿ. ಈ ಕಡೆ ಕಫ ಹಾಗೇ ಇದೆ, ಈ ಕಡೆ ವಾತ ಜಾಸ್ತಿ ಆಯಿತು. ಈ ಎರಡರ ಕಾಂಬಿನೇಷನ್ ಇದೆಯಲ್ಲ, ಕೆಟ್ಟ ಕಾಂಬಿನೇಷನ್ ಇದು. ಕಫ ಮತ್ತು ವಾತದ ಕಾಂಬಿನೇಷನ್ ತುಂಬ ಕೆಟ್ಟ ಕಾಂಬಿನೇಷನ್. ಯಾಕೆ ಕೆಟ್ಟ ಕಾಂಬಿನೇಷನ್ ಅಂತ ಹೇಳ್ತೀನಿ ನಾನು ಅಂದರೆ, ಹಸಿಯಾದ ಮಣ್ಣಿದೆ, ಚೆನ್ನಾಗಿ ಗಾಳಿ ಬೀಸಿಬಿಟ್ರೆ ಇದು ಗಡ್ಡೆ ಆಗುತ್ತಾ? ಗಂಟಾದಂಗೆ ಆಗುತ್ತೆ ಅದು ಗಡ್ಡೆ. ಅದೇ ಮಣ್ಣೆ ಮೊದಲು ಮೆತ್ತಗಿತ್ತು, ನೀರು ಹಾಕಿ ಹಿಂಗೆ ಅಂದ್ಬಿಟ್ರೆ ಕರಗೋಗ್ಬಿಡ್ತಿತ್ತು. ನಾವು ನೀರು ಹಾಕಲಿಲ್ಲ, ಏನೂ ಮಾಡಲಿಲ್ಲ, ನಾನು ಕರಗಿಸ್ಲಿಲ್ಲ, ಹಾಗೆ ಬಿಟ್ಟಿದ್ದೀವಿ. ಚೆನ್ನಾಗಿ ಬಿಸಿಲು ಬಂತು ಗ್ರೀಷ್ಮ ಋತುವಿನಲ್ಲಿ, ವರ್ಷ ಋತುವಿನಲ್ಲಿ ಚೆನ್ನಾಗಿ ಪ್ರಕೋಪನ ಆಯಿತು, ವಾತ ಗಡ್ಡೆ ಹಾಕಿ ಕೂತ್ಕೋತದೆ. ಸೊ ಯಾವ ಥರದ ಗಡ್ಡೆಗಳ, ಎನಿ ಟೈಪ್ ಆಫ್ ಸಣ್ಣ ಪುಟ್ಟ ಈ ಗಡ್ಡೆಗಳಾಗ್ಬೋದು. ಆವರಣ ವಾತ ಅಂತ ಬೇರೆ ಕರಿತೀವಿ ನಾವು. ಆವರಣ ಅಂದರೆ ಗಡ್ಡೆ ಆಗೋದಿಲ್ಲ, ಬಟ್ ವಾತದ ಮೂಮೆಂಟಿಗೆ ಅಡ್ಡ ಕೂತ್ಕೊಳ್ಳೋದು. ಆವಾಗ ಈ ಜಾಯಿಂಟ್ ಡಿಸಾರ್ಡರ್ಸ್ ಬರೋದು, ರುಮೆಟಿಸಮ್ ಅಂತ ಕರಿತೀವಿ. ಸೊ ಈ ಥರದ್ದು ಯಾವುದ್ಯಾವುದೋ ಕಾಯಿಲೆಗಳನ್ನು ಉತ್ಪತ್ತಿ ಮಾಡ್ತಾ ಹೋಗ್ತದೆ. ಯೂಶ್ವಲಿ ಕಫವಾತಗಳು ಎರಡು ಸೇರ್ಕೋತು ಅಂದರೆ ಆಟೋಇಮ್ಯೂನ್ ಡಿಸೀಸ್ ಮಾಡೋದು ಜಾಸ್ತಿ. ಆಟೋಇಮ್ಯೂನ್ ಅಂದರೆ ನಮ್ಮ ಜೀವಕೋಶಗಳನ್ನು ನಮ್ಮವೇ ಕೊಂದು ಹಾಕುವಂಥ ಡಿಸೀಸ್ಗಳನ್ನು ಮಾಡುವಂಥದ್ದು ಜಾಸ್ತಿ. ಸೊ ಈ ಪ್ರಕ್ರಿಯೆ ಆಗಬಾರ್ದು ಶರೀರದೊಳಗೆ ಅಂದರೆ ಕಫ ಹೆಚ್ಚಾಗಿರ್ತಕ್ಕಂಥ ಈ ವಸಂತ ಋತುವಿನಲ್ಲಿ ಅದನ್ನು ಪರಿಹರಿಸಬೇಕು. ಅದರಲ್ಲಿ 3 ವಿಧಾನಗಳಿದ್ದಾವೆ. ಶೋಧನ ಅಂದರೆ ಹೊರಗೆ ಹಾಕುವಂಥದ್ದು, ಶಮನ ಅದನ್ನು ಅಲ್ಲೇ ಶಮನ ಮಾಡುವಂಥದ್ದು, ಇನ್ನೊಂದು ಅದನ್ನು ಶೋಧನವೂ ಅಲ್ಲ ಶಮನವೂ ಅಲ್ಲ, ಅದನ್ನು ಪರಿವರ್ತನೆ ಮಾಡಿ ಬಳಸ್ಕೊಳ್ಳುವಂಥದ್ದು. ಅಂದರೆ ಎನರ್ಜಿ, ಅದು ಕಫ ಅಂದರೆ ವೇಸ್ಟ್ ಅಲ್ಲ, ಅದು ಆ ಎನರ್ಜಿನ ಬಳಸ್ಕೊಳ್ಳೋವಂಥದ್ದು. ಈಗ ಒಬ್ಬ ರೈತ ಇದ್ದಾನೆ, ಆತನು ಕೂಡ ಚಳಿಗಾಲದಲ್ಲಿ ಚೆನ್ನಾಗಿ ಊಟ ಮಾಡಿರ್ತಾನೆ, ನಮಗಿಂತೂ ಚೆನ್ನಾಗಿ ಊಟ ಮಾಡಿರ್ತಾರೆ. ಯಾಕಂದರೆ ಚಳಿಯಲ್ಲಿ ಹೋಗಿ ಹೊರಗೆ ಕೆಲಸ ಮಾಡಿ ಬಂದಿರ್ತಾನೆ, ಚೆನ್ನಾಗಿ ಹೊಟ್ಟೆ ಸಿಗುತ್ತೆ, ಇನ್ನು ಊಟ ಮಾಡಿರ್ತಾರೆ, ಚೆನ್ನಾಗಿ ಬೇಗ ಮಲಗಿರ್ತಾರೆ, ಅವ್ರಿಗೂ ಕಫ ಹೆಚ್ಚಾಗಿರ್ತದೆ. ಬೇಸಿಗೆಯಲ್ಲಿ ಅವ್ರಿಗೂ ಕೂಡ ಕಫ ಕರಗಿ ಹೆಚ್ಚಾಗಿರ್ತದೆ. ಅವ್ರನ್ನ ಬಾಯಲ್ಲಿ ವಾಂತಿ ಮಾಡಿ ಹಾಕ್ತೀನಿ ಅಂತ ಹೇಳಿದರೆ ಸರಿಯಲ್ಲ ಪದ್ಧತಿ. ಇಲ್ಲ ಅದನ್ನು ಏನಾದರೂ ಔಷಧಿ ಕೊಟ್ಟು ಶಮನ ಮಾಡ್ತೀನಿ ಅಂದರೆ ಅದು ಸರಿಯಲ್ಲ ಪದ್ಧತಿ. ಅವ್ರಿಗೇನು ಕೆಲಸ ಮಾಡೇ ಮಾಡ್ತಾರೆ ಅವರು. ನೀವು ಬೇಸಿಗೆ ಇರಲಿ ಚಳಿಗಾಲ ಇರಲಿ ಕೆಲಸ ತಪ್ಪಿಸಲ್ಲ. ಹೆಚ್ಚು ಕೆಲಸವನ್ನು ಮಾಡಿದ್ವಿ ಅಂದರೆ ಅವಾಗಲೂ ಕೂಡ ಆ ಕಫ ಕರಗಿ ಹೋಗ್ತದೆ. ಸೊ ಹೆಚ್ಚು ಕೆಲಸ ಮಾಡಾದರೂ ಕರಗಿಸ್ಬೇಕು, ಶಮನೌಷಧಿಯಿಂದನಾದರೂ ಕರಗಿಸ್ಬೇಕು, ಹೊರಗೆ ವಾಂತಿ ಮಾಡಾದರೂ ತೆಗಿಬೇಕು. ಯಾರು ಫಿಸಿಕಲಿ ಎಕ್ಸಸೈಸ್ ಮಾಡ್ದೇ ದುಡಿಮೆ ಮಾಡ್ತಾಯಿದ್ದಾರೋ ಅವರು ಇಲ್ಲ ಪಂಚಕರ್ಮದಿಂದನಾದರೂ ಅದನ್ನು ಹೊರಗೆ ತೆಗೆದುಹಾಕಿ, ಇಲ್ಲ ಶಮನೌಷಧಿಗಳಿಂದನೂ ಮಾಡಿ. ಯಾರು ಫಿಸಿಕಲಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀರಿ, ಬೆವರ್ತಾ ಇದ್ದೀರಿ, ಏನು ಅವಶ್ಯಕತೆ ಇಲ್ಲ, ಅದು ಮುಂದೆ ನಿಮಗೆ ಯಾವ ತೊಂದರೆನೂ ಮಾಡಲ್ಲ, ಯಾಕಂದರೆ ಕರಗಿ ಹೊರಗೆ ಹೋಗ್ತದೆ ಅಷ್ಟೇ. ಸೊ ಇದನ್ನು ಆಯುರ್ವೇದ ಈ 3 ಪದ್ಧತಿಗಳನ್ನ ಹೇಳ್ತದೆ. ಯಾವುದನ್ನಾದರೂ ಅನುಸರಿಸಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಬೇಸಿಗೆಯಲ್ಲಿ ಕಫ ಹೆಚ್ಚಾಗುವಂಥದ್ದು, ಅಸ್ತಮಾ ಬರುವಂಥದ್ದು, ಚರ್ಮದ ವ್ಯಾಧಿಗಳು ಬರುವಂಥದ್ದು, ಇವೆಲ್ಲದರಿಂದನೂ ನಾವು ತಡೆಯೋಣ. ಅಷ್ಟೇ ಅಲ್ಲದೆ ಮುಂದೆ ಬೇಸಿಗೆಯಲ್ಲಿ ಈ ಕಫ ಹೆಚ್ಚಾಗಿ ಅಸ್ತಮಾ ಬರುವಂಥದ್ದು, ಚರ್ಮದ ವಿವಿಧ ವ್ಯಾಧಿಗಳು ಬರುವಂಥದ್ದು, ಇವೆಲ್ಲವೂ ಬರದಂಗೆ ನೋಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ. ಅಲ್ಲದೆ
ಮುಂದೆ ಬದಲಾವಣೆಯಾಗಿ ವರ್ಷ ಋತು ಬರ್ತದಲ್ಲ ಆ ಟೈಮಲ್ಲಿ ಇನ್ನೊಂದು ಕಾಯಿಲೆಯಾಗಿ ಪರಿವರ್ತನೆ ಹೊಂದೋದನ್ನು ಕೂಡ ತಡಿಬೋದು. ಹಾಗಾಗಿ ಈ ವಸಂತ ಋತುವನ್ನು ವಮನಕ್ಕೆ ಅಥವಾ ಕಫಾಹಾರ ಚಿಕಿತ್ಸೆಗೆ ಬಳಸ್ಕೊಳ್ಳಿ. ಎಲ್ಲರೂ ಆರೋಗ್ಯವಾಗಿರೋಣ ಅಂತ ಹೇಳ್ತಾ, ಹೆಚ್ಚಿನ ಜನರು ವಿಶ್ವವಾಣಿ ಹೆಲ್ತ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಆರೋಗ್ಯದ ದೃಷ್ಟಿಯಿಂದ ಬರ್ತಕ್ಕಂಥ ಈ ಮಾಹಿತಿಗಳು ನಿಮಗೆ ಬೇಗ ಸಿಗಲ್ಲ. ಸಬ್ಸ್ಕ್ರೈಬ್ ಆಗಿ ಆರೋಗ್ಯದ ಮಾಹಿತಿಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸೋಣ. ಧನ್ಯವಾದಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.